ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಚಾನಲ್ ನೇಮ್ನ ಚೇಂಜ್ ಮಾಡಿದ್ದೀನಿ, ಚಿತ್ತಾರ ಸಂಸಾರ ಅಂತ. ದಯವಿಟ್ಟು ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ನನ್ನ ಚಾನಲ್ ನೇಮ್ನ ಚಿತ್ತಾರ ಸಂಸಾರ ಅಂತಲೇ ದಯವಿಟ್ಟು ಸರ್ಚ್ ಮಾಡ್ಕೊಳ್ಳಿ. ಬಿಕಾಸ್ ಫಸ್ಟ್ ಚಿತ್ರ ವ್ಲಾಗ್ಸ್ ಅಂತ ಹಾಕಿದ್ದೆ, ಚಿತ್ರ ವ್ಲಾಗ್ಸ್ 24 ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಚೇಂಜ್ ಮಾಡಿದ್ದೀನಿ, ಇನ್ನೊಂಚೂರು ಸ್ವಲ್ಪ ಅಪ್ಡೇಟ್ ಆಗೋಣ ಅಂತ ಅಷ್ಟೇನೆ. ಓಕೆ, ಇವತ್ತು ನಮ್ಮದು ರೂಫಿಂಗ್ ಎಲ್ಲ ನೋಡಿದ್ರಲ್ಲ, ಅಷ್ಟೇ ಕೆಲಸ ಆಗಿರೋದು. ಅದಕ್ಕಿಂತ ಜಾಸ್ತಿ ಮುಂದಕ್ಕೆ ಹೋಗ್ತಾನೆ ಇಲ್ಲ. ಅರ್ಧಂಬರ್ಧ ಒಂದಿನ ಬರ್ತಾರೆ, 4 ದಿನ ಬರಲ್ಲ. ಸರಿ, ಅದನ್ನೆಲ್ಲ ನೋಡ್ಕೊಂಡು ನಾನು ನನ್ನ ಕಾರ್ನ ಬಿಟ್ಟಿದ್ದೆ. ನೋಡಿ, ನನ್ನ ಕಾರ್ನ ಇಲಿ ಯಾವ ಥರ ಕಚ್ಚಾಕಿದೆ ಅಂದರೆ ಹಾರ್ನೆಸ್ ಎಲ್ಲ ಹೊರಟೋಗಿದೆ. ಅದಕ್ಕೇನೆ ನಾನೇ ಕೈಯಿಂದ ದುಡ್ಡು ಕಟ್ಟೋದಾಗಿದ್ರೆ 30,000 ಆಗೋದು. ಇನ್ಶೂರೆನ್ಸ್ ಕ್ಲೈಮ್ ಮಾಡಿಸಿದ್ದೆ, ಅದೂ ಅಷ್ಟೇ 30,000 ಆಗಿದೆ. ಯಾವ ಥರ ಮ್ಯಾಟೆಲ್ಲ ಕಚ್ಚಾಕಿದೆ ನೋಡಿ. ಇದೆಲ್ಲ ಏನು ಅಲ್ಲ, ಅದೇನಿಗೆ ಕೊಟ್ಟಿರ್ತಾರೆ ಅಂತ ನಾನು ಹೇಳಿದ್ದು. ಅದೇ ಇದಕ್ಕೆ ಹಿಂಗೆ ಮೇಲೆ ಕಚ್ಚಿರ್ಲಿಲ್ಲ ಅಂತ, ಒಳ್ಳೆ ಅಡಿಲ್ ಕಚ್ಚೈತೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಹೊಸದೊಂದು ಮ್ಯಾಟ್ ಹಾಕಿದ್ದಾರೆ. ಇಷ್ಟೇನೆ, ಇದೊಂದು ಮ್ಯಾಟು, ಅದು ಹಾರ್ನೆಸ್ ಚೇಂಜಿಗೆ 28,000 ಬಿಲ್ ಮಾಡಿದ್ದಾರೆ. ಮತ್ತೆ ಎಕ್ಸ್ಟ್ರಾ 3,000 ರೂಪಾಯಿ ನನ್ನ ಕೈಯಿಂದ ತಗೊಂಡಿದ್ದಾರೆ. ರ್ಯಾಟ್ ಬೈಟ್ಸ್ ಆಗಿತ್ತು. ಸ್ಮೆಲ್ ಮಾತ್ರ ಹಂಗೆ ಇದೆ. ಫೈನಲಿ ಕಾರ್ ತಗೊಂಡು ಹೊರಟೆ. ರಿಪೇರಿ ಖರ್ಚು ಅದು ಇದು ಅಂತ ಹೇಳಿ 3,000 ರೂಪಾಯಿ ತಗೊಂಡು. ಅಪಾರ್ಟ್ ಇನ್ಶೂರೆನ್ಸ್ ಆಲ್ರೆಡಿ ಒಂದು 28,000 ಕ್ಲೈಮ್ ಆಗಿತ್ತು. ಮತ್ತೆ ವಾಪಸ್ 3,000. ಶೋರೂಮಿಗೆ ಬಿಡೋದಕ್ಕಿಂತ ಹೊರಗಡೆ ಬಿಡೋದೇ ಬೆಟರ್ ಅನಿಸುತ್ತೆ. ಬಟ್ ಶೋರೂಮಲ್ಲಿ ಬಿಟ್ಟರೆ ಸ್ವಲ್ಪ ನೀಟಾಗಿ ಮಾಡಿಕೊಡ್ತಾರೇನೋ ಅನ್ನೋ ಇದು. ಆಮೇಲೆ ಸ್ವಲ್ಪ ಕ್ವಾಲಿಟಿ ಮೆಟೀರಿಯಲ್ಗಳು ಹಾಕ್ತಾರೆ ಅಂತ ಒಂದು ಇದು. ಯಾಕಂದರೆ ಒಂದ್ಸರಿ ಶೋರೂಮಲ್ಲಿ ಬಿಟ್ಟಿರ್ತೀವಿ, ವಿತ್ ಬಿಲ್ ಕೊಟ್ಟಿರ್ತಾರಲ್ಲ, ಹಂಗಾಗಿ ಅದೊಂದು ಗ್ಯಾರಂಟಿ ಅನ್ನೋದೊಂದು ಬಿಟ್ಟರೆ ಬಾಕಿದೆಲ್ಲ ನೋಡ್ಕೊಂಡ್ರೆ ಶೋರೂಮ್ಗಿಂತ ಹೊರಗಡೆನೇ ಬೆಟರ್ ಅಂತ ನನಗನ್ಸುತ್ತೆ. ವಾಶು ಅಷ್ಟೇನೆ, ಹೊರಗಡೆನೆ ಚೆನ್ನಾಗಿ ಮಾಡ್ತಾರೆ ಶೋರೂಮ್ಗೆ ಅಂತ. ಎನಿವೇಸ್, ಹೆಂಗೋ ತುಂಬ ಇಲಿ ರ್ಯಾಟ್ ಬೈಟ್ ಫುಲ್ ಆಗೋಗಿತ್ತು. ಇಲ್ಲಿಗೆ ಯಾವುದಾದ್ರೂ ಬೇರೆ ಐಡಿಯಾ ಏನಾದರೂ ನಿಮಗೆ ಗೊತ್ತಿದ್ರೆ ದಯವಿಟ್ಟು ನನಗೂ ತಿಳಿಸಿ. ಇಲಿ ಬರದೇ ಇರೋ ರೀತಿ, ಅದೇನು ಅಂತ ಗೊತ್ತಿಲ್ಲ. ಇಲಿ ಅಂದರೆ ಇಲಿ, ಹೆವಿ ಇಲಿ. ಅವ್ರು ಅದನ್ನೇ ಹೇಳ್ತಿದ್ರು, ನಿಮ್ಮ ಮೇಲೆ ಸಿಟ್ಟು ಅಂತ ಅನ್ಸುತ್ತೆ ಇಲಿಗಳಿಗೆ, ಅದಕ್ಕೆ ಚೆನ್ನಾಗಿ ಕಚ್ಬಿಟ್ಟಿದ್ದೇವೆ ಅಂತ. ಗೊತ್ತಿಲ್ಲ ಇಲಿ ಯಾಕೆ ಪಾಪ ನನ್ನ ಮೇಲೆ ಸಿಟ್ಟು ಮಾಡ್ಕೊಳತ್ತೆ. ಇಲ್ಲಿಗೆ ಆರಾಮ್ ಅನ್ಸಿದೆ ನನ್ನ ಕಾರು, ಅದಕ್ಕೆ ಚೆನ್ನಾಗಿ ಬಂದು ಕಚ್ಚಾಗ್ತಾ ಇದೆ ಅಷ್ಟೆ. ಜೀವನ ಹೆಂಗೆ ಅಂದರೆ ಯಾವಾಗ ಏನಾಗುತ್ತೋ ಏನೋಗುತ್ತೋ ಒಂದು ಅರ್ಥ ಆಗಲ್ಲ. ಎಂಥ ಕಷ್ಟ ಇದ್ರೂ ಜೀವನದಲ್ಲಿ ಏನಾದರೂ ಮಾಡ್ಬೇಕಂತ ಅಂದ್ಕೊಂಡಿರೋರು ಸುಮ್ಮನೆ ಕೂರಕ್ಕಂತೂ ಆಗೋದೇ ಇಲ್ಲ. ನಂದೊಂಥರ ಹೆಂಗೆ ಲೈಫ್ ನಡೀತಾ ಇದೆ ಅಂದರೆ, ಈ ಕಡೆ ಸರಿ ಆಯಿತು, ಫುಲ್ಲಾಗಿ ನೀಟಾಗಿ ಎಲ್ಲದಕ್ಕೂ ಧೈರ್ಯ ಮಾಡಿ ಮುಂದೆ ಹೋಗೋಣ ಅನ್ನೋಷ್ಟು ಧೈರ್ಯನೂ ಇಲ್ಲ ಬೇಡ ಇದನ್ನು ಬಿಟ್ಬಿಡೋಣ ಅನ್ನೋಷ್ಟು ವೀಕು ಆಗ್ತಾಯಿಲ್ಲ ಮನಸ್ಸು. ಆ ಥರ ನಡೀತಾ ಇದೆ. ನಮ್ಮ ಅಂಗಡಿಗೊಂದು ಫ್ರಿಡ್ಜ್ ಬೇಕಾಗಿತ್ತು, ತುಂಬ ದಿವಸ ಆಗಿತ್ತು. ಲಾಸ್ಟ್ ಇಯರಿಂದನೇ ತರಬೇಕಾಗಿತ್ತು. ನಾವು ಕೂಲ್ ಡ್ರಿಂಕ್ಸ್ ಮಾರಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಒಂದು ಶೋಕೇಸ್ ಇತ್ತು. ಒಂದು ಶೋಕೇಸ್ನ ಆ್ಯಕ್ಚುಲಿ ನಾವು ಬೇಕ್ರಿಯವರಲ್ವಾ, ಸೊ ನಮ್ಮ ಹತ್ರ ಒಂದು ಶೋಕೇಸ್ ಇತ್ತು, ಅದನ್ನು ಸೇಲ್ ಮಾಡಿದೆ. ಅದು ಕಮ್ಮಿಗೆ ಕೊಟ್ಬಿಟ್ಟೆ, ಜಾಗ ಸಾಲ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಕಡಿಮೆಗೆ ಕೊಟ್ಬಿಟ್ಟೆ. ಆ ಶೋಕೇಸಲ್ಲಿ ಒಂದು ಸ್ವಲ್ಪ ದುಡ್ಡು ಬಂದಿತ್ತು. ಆ ದುಡ್ಡನ್ನು ಇನ್ನು ನಾನೇನಾದರೂ ಬೇರೆದಕ್ಕೆ ಖರ್ಚು ಮಾಡಿಬಿಡ್ತೀನಿ. ಅದನ್ನು ಮತ್ತೆ ಫ್ರಿಡ್ಜ್ನೂ ತರೋಕ್ಕಾಗಲ್ಲ. ಈಗ ನೆಕ್ಸ್ಟ್ ಇವಾಗ ಮಳೆಗಾಲ ಕಳೆದಿದ ತಕ್ಷಣವೇ ಮತ್ತೆ ಬಿಸಿಲು ಶುರುವಾಗುತ್ತೆ, ಆವಾಗ ಕೂಲ್ ಡ್ರಿಂಕ್ಸ್ ಮಾರಲೇಬೇಕಲ್ಲ. ಸೊ ಹಾಗಾಗಿ ಒಂದು ತಗೊಂಬಿಡೋಣ, ಅದ್ರ ದುಡ್ಡನ್ನ ಇದಕ್ಕೆ ಹಾಕ್ಬಿಡೋಣ ಅಂತ ಅಂದ್ಕೊಂಡು ಫ್ರಿಡ್ಜ್ ನೋಡೋಕ್ಕೆ ಅಂತ ಬಂದರೆ, ಫ್ರಿಡ್ಜ್ ಪ್ರೈಸ್ ಕೇಳಿಬಿಟ್ಟು ನಂಗೆ ತಲೆ ತಿರ್ಗೋಗ್ಬಿಡ್ತು. ಅದೇ ಪ್ರೈಸ್ ಅಲ್ಲ? ಹಾಂ ಮೇಡಮ್, ಡಿಸ್ಕೌಂಟ್ ಆಗಿರುತ್ತೆ. ಈಗ ಏನಾಗಿ ಫಸ್ಟ್ ಏನಿತ್ತು 61,500 ಇತ್ತು, ಈಗ 39,500. ಹಾಂ, 61,000 ರೂಪಾಯಿ ಇಲ್ಲ ಮೇಡಮ್. ಕೇಳಿಸ್ಕೊಂಡ್ರ, ಇಷ್ಟು ಸಣ್ಣ ಫ್ರಿಡ್ಜ್ಗಳಿಗೆ 30, 40, 50, 60,000 ತನಕನೂ ಹೇಳ್ತಾರಲ್ಲ. ನನಗೆ ಅದನ್ನು ಶಾಕ್ ಆಗಿಬಿಟ್ಟೆ ಆ ಪ್ರೈಸ್ ಕೇಳಿ. ಯಾಕೆಂದರೆ ನಮ್ದು ಒಂಥರ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ. ನಾವೇನಿದ್ರು ಒಂದು 10,000, 15,000 ಅಂತ ಅಂದ್ಕೊಂಡು ಹೋಗಿದ್ದು. ಆ್ಯಕ್ಚುಲಿ ನನ್ನ ಹತ್ರ ಫ್ರಿಡ್ಜ್ ಇತ್ತು. ಅದೇನಾಯಿತು, ನಾನು ಮನೇಲಿ ರೆಗ್ಯುಲರ್ ಆಗಿ ಫ್ರಿಡ್ಜ್ ಯೂಸ್ ಮಾಡಲ್ಲ. ಯಾಕೆಂದರೆ ನಮ್ಮ ಮನೇಲಿ ಜಾಸ್ತಿ ಇರೋದೇ ಇಲ್ಲ. ನಾನು ಯಾವಾಗಲೂ 24 ಗಂಟೆ ಅಂಗಡಿಲೇ ಇರ್ತಿದ್ನಲ್ಲ. ನಮ್ಮ ಅಂಗಡಿಗೆ ಕೂಲರ್ಗಳು ಕೊಟ್ಟಿದ್ರು, ನಮಗೆ ಫ್ರಿಡ್ಜ್ ಅಷ್ಟಾಗಿ ಯೂಸ್ ಆಗ್ತಿರ್ಲಿಲ್ಲ. ಆದ್ರೆ ಮನೇಲಿ ಫ್ರಿಡ್ಜ್ ಇತ್ತು, ಬಟ್ ನಾನು ಯೂಸ್ ಮಾಡಿದೆ ಅದೇನಾಯಿತು, ಇಟ್ಟಿದ ಕಡೆನೇ ತುಕ್ಕಿಡಿಯತ್ತೆ ಅಂತಾರಲ್ಲ, ಹಾಗೆ ಅದು ಹಾಳಾಗ್ಬಿಟ್ಟಿತ್ತು. ಒಂಚೂರು ಸೌಂಡ್ ಬರ್ತಿತ್ತು, ಕೂಲ್ ಆಗ್ತಿತ್ತು, ಸೌಂಡ್ ಬರ್ತಿತ್ತು.
ಸರಿ ನನ್ನ ಫ್ರೆಂಡ್ಗೆ ಅದನ್ನು ಕೊಟ್ಟೆ ಅವರೇ ತಗೊಳ್ಳಿ ಅಂತ ಹೇಳ್ಬಿಟ್ಟು, ಬಟ್ ಅವ್ರ ಪಾಪ ತಗೊಂಡೋಗಿ ರಿಪೇರಿ ಮಾಡ್ಸೋಕೆ ಹೋದ್ರಂತೆ. ಈ ರಿಪೇರಿ ಖರ್ಚಲ್ಲಿ ನಿಮ್ಗೆ ಹೊಸ ಫ್ರಿಡ್ಜೇ ಬಂದ್ಬಿಡುತ್ತೆ ಅಂತ ಅಂದ್ರಂತೆ. ಇವಾಗಿಗೆ ನಾನು ತಗೊಂಡಾಗಲೇ ಭಾಳ ವರ್ಷ ಆಗಿತ್ತು. ಸರಿ ಆಯಿತು ಪಾಪ ಅವ್ರು ಗಾಡೀಲಿ ಇಟ್ಕೊಂಡು ಓಡಾಡ್ತಾ ಇದ್ರು. ಇನ್ನು ಅದನ್ನು ತಂದು ನಾನು ಮನೇಲಿ ಇಟ್ಕೊಳ್ಳೋಂಗೂ ಇಲ್ಲ. ಈಗ ಆ ಕಡೆ ಕೊಡೋಕೆ ಹೋದರೆ ಒಂದು 500,000ಕ್ಕೂ ತಗೊಳ್ಳಲ್ಲ ಅಂಗಡಿಗಳಲ್ಲಿ. ಆ ಥರ ಮಾಡಿಬಿಡ್ತಾರೆ. ನಾವು ತಗೊಳ್ಳುವಾಗ 20-25-30 ಸಾವಿರ ಕೊಟ್ಟು ತಗೊಂಡಿರ್ತೀವಿ, ವಾಪಸ್ ಕೊಡ್ತೀವಿ ಅಂತ ಅಂದಾಗ ಅದು ಒಂದು 500 ರೂಪಾಯಿಗೂ ಸರಿಯಾಗಿ ಹೋಗಲ್ಲ. ಅಷ್ಟು ಲೋ ಪ್ರೈಸ್ನಲ್ಲಿ ಅದನ್ನು ಇದು ಮಾಡಿಬಿಡ್ತಾರೆ. ಹೊಟ್ಟೆ ಎಲ್ಲ ಹೊರದೋಗುತ್ತೆ. ಸರಿ ಇನ್ನೇನು ಮಾಡೋದು, ಎಕ್ಸ್ಚೇಂಜಿಗಾರು ಹಾಕೊಳ್ಳೋಣ ಅಂತ ಹೇಳಿ ಅಂಗಡಿಗೆ ಬಂದು ನೋಡೋಕೆ ಹೋದರೆ ಇದು ಇಷ್ಟಿತ್ತು. ಸರಿ ಓಕೆ ಲೋನಲ್ಲಿ ಹಾಕಿಸ್ಕೊಳ್ಳೋಣ ನೋಡೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಆಲ್ರೆಡಿ ಗಾಡೀಲಿ ಫ್ರಿಡ್ಜ್ ಇದೆ, ಅದನ್ನ ಇಳಿಸ್ಬೇಕು, ಬೇರೆ ದಾರಿನೇ ಇಲ್ಲ. ಆಯಿತು ಲೋನಲ್ಲಿ ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡಿದೆ. ಅದೇನಾಯಿತು ಅಂದರೆ ನಂದು ಸಿಬಿಲ್ ಡ್ರಾಪ್ ಆಗಿಬಿಟ್ಟಿದೆ. ಸ್ವಲ್ಪ ಪೇಮೆಂಟ್ಸ್ಗಳು ಆ ಕಡೆ ಈ ಕಡೆ ಇದಾಗ್ಬಿಟ್ಟು ಸಿಬಿಲ್ ಡ್ರಾಪ್ ಆಗಿತ್ತು. ಒಂದು 50 ಪಾಯಿಂಟ್ಸ್ ಕಡಿಮೆ ಆಗಿತ್ತು. ಲೋನ್ ಕೂಡ ಆಗಲಿಲ್ಲ. ಆಮೇಲೆ ಏನು ಬೇರೆ ದಾರಿನೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅವತ್ತಿಗೆ ಆ ಟೈಮಿಗೆ ಆ ಫ್ರಿಡ್ಜ್ ತಗೊಳ್ಳೋ ಐಡಿಯಾನ ಡ್ರಾಪ್ ಮಾಡಿ ಸೀದಾ ಮನೆಗೆ ಬಂದೆ. ನಮ್ಮ ಅಮ್ಮನಿಗೂ ಒಂದು TV ಬೇಕಾಗಿತ್ತು ಅಂತ ಅಂದಿದ್ರು. ಎರಡನ್ನೂ ನನ್ನ ಲೋನಲ್ಲೇ ಕೊಡ್ಸೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.